ನೋಡಿ ಫ್ರೆಂಡ್ಸ್, ಚಿಕನ್ ಬಿರಿಯಾನಿ ಸಿಗಲ್ಲ. ಏನೋ ಡೈಲಾಗ್ ಹೇಳೋ, ನಾ ಏನ್ ಮಾಡತ್ತೀನಿ ಯಾರಿಗೆ ಗೊತ್ತಾಗ್ಬಾರ್ದು. ಹೇಳಣ್ಣ, ಗೊತ್ತಾಗೋ ಥರ ಮಾಡ್ಬೇಡ. ನಮಗೆಲ್ಲ ಗೊತ್ತಾಗೋಯ್ತು. ನಾವು ಬಂದು ಹೊಸಕೋಟೆಯಲ್ಲಿ ಒಂದು ಮಣಿ ದಮ್ ಬಿರಿಯಾನಿ ಅಂತ ಇದೆ. ಆಕ್ಚುಲಿ ಫೇಮಸ್ ಅಂತ ಇದೆ. ಹಲೋ, ಎಲ್ಲರಿಗೂ ನಮಸ್ತೆ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಬಂದು ಹೊಸಕೋಟೆಯಲ್ಲಿ ಒಂದು ಮಣಿ ದಮ್ ಬಿರಿಯಾನಿ ಅಂತ ಇದೆ. ಆ್ಯಕ್ಚುಲಿ ಫೇಮಸ್ ಅಂತ ಹೇಳ್ತದೆ. ನಾನು ಫಸ್ಟ್ ಟೈಮ್ ಬಂದಿದ್ದು, ಸೊ ಹಂಗಾಗಿ ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಮಾರ್ನಿಂಗ್ ಅಂತೂ ಕೇಳಕ್ಕೆ ಹೋಗ್ಬೇಡಿ, 4 ಗಂಟೆ ಎಷ್ಟು ಚಳಿ ಗೊತ್ತಾ ಅಪ್ಪ. ತಿನ್ಕಾಡ್ಕೊಂಡು ಬಂದಿದ್ವಿ, ಕೈಯೆಲ್ಲ ಫುಲ್ ನೋಯ್ತಿದೆ ಅವಾಗಿಂದ. ಕೇಳ್ತೀರಾ? ಸೊ ಇವಾಗ ಎಲ್ಲಿ ಬಂದಿದೆ ಅಂತ ಹೇಳಿದ್ನಲ್ಲ, ಮಣಿ ದಮ್ ಬಿರಿಯಾನಿ ಅಂತ ಬಂದಿದ್ದೀವಿ. ಬನ್ನಿ ಹೊಸಕೋಟೆಯಲ್ಲಿ ತೋರಿಸ್ತೀನಿ ಹೆಂಗೆ ಅಂತ ಏನು ಅಂತ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಹೇಳ್ದಲ್ಲ, ನಾವು 4 ಜನ ಬಂದಿದ್ದೀವಿ ಅಂತ. 4 ಜನ ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ ನೋಡಿ. ಇವನು ಬಂದು ಅಮೃತ್ ಅಂತ, ಇವನು ಪವನ್, ಮತ್ತೆ ಇವನು ಬಂದು ಅರುಣ್ ಅಂತ. ಅರುಣ್ ಇವನ ಹೆಸರು ಆ್ಯಕ್ಚುಲಿ. ಇವಾಗ ಇನ್ಫಾರ್ಮೇಷನ್ ಹೇಳಪ್ಪ ಇದ್ರ ಬಗ್ಗೆ. ನೋಡಿ ಫ್ರೆಂಡ್ಸ್, ಚಿಕನ್ ಬಿರಿಯಾನಿ ಸಿಗಲ್ಲ, ಓನ್ಲಿ ಮಟನ್ ಬಿರಿಯಾನಿ ಸಿಗುತ್ತೆ. ಮಟನ್ ಬಿರಿಯಾನಿ ಬಂದು 280 ರೂಪಾಯಿ, ಕಬಾಬ್ ಬಂದು 120 ರೂಪಾಯಿ. ಮಂಡೇ ಕ್ಲೋಸ್, ವಾರಕ್ಕೆ 4 ದಿನ ತೆಗ್ದಿರಲ್ಲ ಅಂಗಡಿನ. ಯಾವ 4 ದಿನ ಅದು? ಮಂಡೇ, ಬುಧವಾರ, ಗುರುವಾರ, ಸೋಮವಾರ, ಶನಿವಾರ 4 ದಿನ ತೆಗ್ದಿರಲ್ಲ. 1-2 ಸರಿ ಹೇಳಿದೀನಿ, ಏನೂ ಆಗಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಂಡು ಲೈಫಲ್ಲಿ ಭಾಳ ಕಷ್ಟ ಆಗುತ್ತೆ. ಇವನ್ ತರ ಕಷ್ಟ ಆಗ್ಬಿಡುತ್ತೆ. ಬ್ಯಾನರ್ ತೋರ್ಸ, ಇವ್ನು ಹೇಳ್ತಿದ್ದಾನೆ ಬ್ಯಾನರ್ ತೋರ್ಸ್ ಅಂತ. ಬ್ಯಾನರ್ ತೋರ್ಸೋಣ. ಬ್ಯಾನರ್ ಬರ್ತಿದ್ದಾರೆ, ಹುಡುಗಿ ಬರ್ತಿದ್ದಾರೆ, ಸಾರಿ. ಓಕೆ, ಇಲ್ಲಿದೆ ನೋಡಿ ಬಿರಿಯಾನಿ. ಮಟನ್ ಬಿರಿಯಾನಿ 280 ರುಪೀಸು, ಕಬಾಬ್ ಬಂದು 120 ರುಪೀಸು. ಸೊ ನೋಡಿ, ಕ್ರೌಡ್ ಕೂಡ ಇವತ್ತು ಕಡಿಮೆ ಇದೆ, ಬಿಕಾಸ್ ಇವತ್ತು ಶುಕ್ರವಾರ. ಅದೇ ನೀವು ಸಂಡೇ ಬಂದ್ರೆ ಅರುದು ಊರು ಬಾಗಲಾಗುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಬಿರಿಯಾನಿದು ಇವಂದಲ್ಲ. ಸೊ ನೀವು ಕಬಾಬ್ ಏನಾದರೂ ಬೇಕಂದ್ರೆ ಸೊ ಅಲ್ಲಿದೆ ನೋಡಿ, ಅಲ್ಲಿ ತೊಗೋಬೇಕಾಗುತ್ತೆ. ಬಿರಿಯಾನಿ ಬಂದು ಇಲ್ಲಿ ಸಿಗುತ್ತೆ. ಸೊ ಬನ್ನಿ ನೋಡೋಣ ಹೆಂಗಿದೆ ಟೇಸ್ಟ್ ಅಂತ. ಬೇಗ ಬಂದ್ರೆ ಕುತ್ಕೊಂಡು ತಿನ್ಬೋದು, ಇಲ್ಲ ಅಂದ್ರೆ ಕುತ್ಕೊಂಡು ತಿನ್ನೋದು ಭಾರಿ ಕಷ್ಟ. ಇಲ್ಲಿ ಕುತ್ಕೊಂಡು ತಿನ್ಬೋದು. ಆಕ್ಚುಲಿ ಇಲ್ಲೊಂದಿದೆ ನೋಡಿ, ಇಲ್ಲಿ ಆರಾಮಾಗಿ ಕುತ್ಕೊಂಡು ತಿನ್ಬೋದು ನೀವು. ಇದು ಬಂದು ಆಕ್ಚುಲಿ ಹಳೇದದು. ಮುಂಚೆ ಇಲ್ಲೇ ಮಾಡ್ತಿದ್ದು, ತುಂಬಾ ಫೇಮಸ್ ಆದ್ಮೇಲೆ ಜನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂತ ಆ ಕಡೆ ತೋರ್ಸ, ಆ ಕಡೆದನ್ನ ಹೊಸದಾಗಿ ಬಿಲ್ ಮಾಡೋದು. ಒಂದು ಸಜೆಷನ್ ಫ್ರೆಂಡ್ಸ್, ತಿನ್ನೋ ಮುಂಚೆ ನೀರ್ ಬಾಟ್ಲು ಎಲ್ಲ ತಗೊಂಡು ಇಟ್ಕೊಂಡ್ಬಿಡಿ. ಆಮೇಲೆ ವಾಪಸ್ ಹೋದ್ರೆ ಅನ್ನೋದಕ್ಕಿಂತ ಏನ್ ಮಾಡ್ತಾರೆ ಅಂತ ಕಲರ್ ಮಕ್ಕಳು ಪೀಸ್ನ ತೆಗ್ಬಿಡ್ತಾರೆ. ಅದಕ್ಕೋಸ್ಕರ ನೀವು ವಾಟರ್ ಬಾಟ್ಲ ಒಂದೇ ತಗೊಂಡ್ಬಿಡಿ. ಸೊ ಬನ್ನಿ ಹೋಗೋಣ ತಿನ್ನಕ್ಕೆ. ನೋಡಿ ತಗೊಂಡ್ರಿ 100 ಹಾಕೋದ್ರೊಳಗೆ ಬಳ್ಳಾರ ಬಂದು ಟೈಮ್ ಬಂದು ಎಷ್ಟೇ ಟೈಮ್ ಸ್ಲೋ ಆಗ 5:10 ಆಲ್ರೆಡಿ. ಫುಲ್ ಜನ ಬಂದು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಬಾಯ್ಸ್. ಗೊತ್ತಾಗೋ ಥರ ಮಾಡ್ಬೇಡ. ಇದೊಂದು ಡೈಲಾಗ್ ಅಷ್ಟೇ, ಒಂದು ಕಾಮನ್ ಡೈಲಾಗು. ಬೈ ಎಷ್ಟು ಒಂದು ಬಿರಿಯಾನಿಗೆ? ಮಟನ್ ಬಿರಿಯಾನಿಗೆ ಎಷ್ಟು? 280 ಟೋಟಲ್. ನಾವು ಎಷ್ಟು ತಗೊಂಡು 4 ಬಿರಿಯಾನಿ ತೊಗೊಂಡ್ವಿ. ಟೋಟಲ್ 1120 ಆಗಿದೆ. ಬನ್ನಿ ಹೋಗೋಣ. ನಾವಿಲ್ಲೇ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದ. ಆಕ್ಚುಲಿ ನಾನು ಇವತ್ತು ಎಲ್ರಿಗೂ ಕೊಡುಗೆ ಕೊಡಿಸ್ತಾ ಇದ್ದೀನಿ. ನಿಂದೇ ಟ್ರೀಟ್. ನಿನ್ನೆ ಟ್ರೀಟ್ ಇದ್ದಾಗ ಭಾಳ ಬೆಳಗ್ಗೆ ಕಾಣತ್ತಿಲ್ಲ ಇವತ್ತು ನೀನು. ಇದ್ರ ಪೀಸ್ ಇದೆ, ಚೆಕ್ ಮಾಡ್ಬೋದು. ಪೀಸ್ ಆಮೇಲೆ ಫುಲ್ ಹೊಗೆ ಬರ್ತಿದೆ. ರೆಡಿ ಆಗಿದ್ದು ತಿನ್ನಕಂತ. ಎಷ್ಟು ಗಂಟೆಗೆ ಬಂದೆ ನೀನು?
ಮೂರುವರೆ ಫ್ರೆಂಡ್ಸ್ ಏನಾಯ್ತು ಅಂದ್ರೆ 3:30ಗೆ ನಾನು ಎದ್ದಿದ್ದೆ. ಇವ್ರು ಯಾರು ಎದ್ದಿರಲಿಲ್ಲ, ನಾನೇ ಎಬ್ಬಿಸಿದ್ದೆ. 3:30 ಎಬ್ಬಿಸಿ ಸ್ಟಾರ್ಟ್ ಮಾಡಿದೆ. 4 ಕಾಲಿಗೆಲ್ಲ ನಾನು ಕೂಡ ಒಂದು 4 ಗಂಟೆ ಆಗಿತ್ತು, ಅವಾಗ ಎದ್ದಿದ್ದು ನಾನು. ಬೆಳಗ್ಗೆ ಬರ್ತಿದ್ದೀವಿ, ಚಳಿ ಗುರು ಫುಲ್ ನೋಯ್ತಿದೆ. ಹೆಂಗ್ ಗೊತ್ತಾ, ಕೈ ಹಿಡ್ಕೊಳಕ್ ಬರ್ತದೆ, ಅಷ್ಟು ನೋಯ್ತಿದೆ ನನಗೆ. ಮ್ಯಾಪ್ ಬೇರೆ ಹಾಕಕ್ ಬರಲ್ಲ. ಹೆಂಗಂದ್ರೆ ರೋಡ್ ರೈಟ್ ಸೈಡ್ ಇದ್ರೆ ಏನಂತ ಗೊತ್ತಾ, ರಿವರ್ಸ್ ಹೋಗ್ಬೇಕಂತ. ರಿವರ್ಸ್ ಸರ್ಕಲ್ ಆಪೋಸಿಟ್ ಕರೆಕ್ಟ್ ಹೇಳ್ದೆ ಅವಾಗ. ಹೌದಾ, ಅದಕ್ಕೆ ಬೇಗ ಬಂದಿದ್ದೀವಿ. ಸರಿ ಬನ್ನಿ ಸ್ಟಾರ್ಟ್ ಮಾಡೋಣ. 4 ಕಾಲಿಗೆ ಬಿಟ್ಟಾರು, ಇವಾಗ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಫುಲ್ ಜನ ಇದ್ದಾನೆ. ಸ್ವಲ್ಪ ತಿಂದ್ರೆ ಫುಲ್ ಖಾಲಿ ಹೋಗ್ತಿತ್ತು. ಇವಾಗ ಆರೋಗ್ಬಿಡುತ್ತೆ, ಬನ್ನಿ ತಿನ್ನೋಣ. ಮ್ಯೂಟ್ ಮಾಡೋಕ್ಕೆಲ್ಲ ಅವೆಲ್ಲ ಸೆನ್ಸರ್ ಮಾಡಲಿ. ಸೆನ್ಸರ್ ಮಾಡೋಕ್ಕೆಲ್ಲ ಟೇಸ್ಟಿ ಎಮ್ಮಿ ಫ್ರೆಂಡ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.